ಇವತ್ತು ಕಾಶಿ ಯಾತ್ರೆಯನ್ನು ಮಾಡ್ತಕ್ಕಂಥ ವಿಚಾರ. ನಾನು ಹೇಳಿದೆ ವಾರಣಾಸ್ಯಂ ಭೈರವೋ ದೇವು. ಆ ಭೈರವ ಯಾರು? ಕಾಳಭೈರವ. ಇವತ್ತು ಕಾಶಿ ಕ್ಷೇತ್ರದಲ್ಲಿ ಕಾಳಭೈರವನ ದರ್ಶನ ಜೊತೆಗೆ ವಿಶೇಷವಾಗಿ ಸುಮಾರ ಯಾಕೆಂದರೆ ಭಾನುವಾರ ಅಷ್ಟಮಿ ತೋರ್ಸೋಕ್ಕಾಗದಿರೋ ನವಮಿ ದಿವಸ ದುರ್ಗಾ ಸಮೇತವಾಗಿ ಎಲ್ಲ ಘಾಟ್ಗಳ ದರ್ಶನ ಮಾಡಿಸ್ಕೊಡ್ತೀನಿ. 64 ಘಾಟ್ ರೀ. ಆ ಘಾಟ್ಗಳು ಕಾಶಿ ಕ್ಷೇತ್ರದಲ್ಲಿ ನೋಡಬೇಕು. 30 ಕಿಲೋಮೀಟ್ರ್ ಊರು ಪೂರ್ತಿ 30 ಕಿಲೋಮೀಟ್ರ್ ಹರಡಿದೆ. ಅಂದರೆ ಆ ಕಡೆ ಭಾಗ ವರ್ಣ, ಈ ಕಡೆ ಭಾಗ ಹಸಿ. ವರ್ಣ ಹಸಿ ಮಧ್ಯೆ 30 ಕಿಲೋಮೀಟ್ರ್ ಕಾಶಿ ದೊಡ್ಡ ಊರು. ಎಷ್ಟು ದೊಡ್ಡ ಬ್ರಿಡ್ಜು! ಅಬ್ಬಬ್ಬಬ್ಬಬ್ಬ! ಅಲಹಾಬಾದ್ವರೆಗೂ ಒಂದೇ ಬ್ರಿಡ್ಜು. ಗಂಗೆ ಎಷ್ಟು ವಿಶಾಲವಳು, ಎಷ್ಟು ಉದ್ದನೆ ಅವಳು! ಅಬ್ಬಾ, ಅಂಥ ಒಂದು ಗಂಗಾತರಂಗ ರಮಣೀಯ. ಅವನು ಗಂಗೆಯನ್ನು ತಲೆ ಮೇಲೆ ಕೂರಿಸ್ಕೊಂಡು ರಮಣೀಯವಾಗಿರ್ತಾನೆ. ಇಂಥವನು ಕಾಶಿ ವಿಶ್ವನಾಥ. ಈ ಕ್ಷೇತ್ರ ದರ್ಶನಕ್ಕೆ ವಿಶ್ವನಾಥನ ಸ್ವಾಗತಿಸೋಣ. ತದನಂತರ ಕಾಶಿ ದರ್ಶನವನ್ನೇ ಮಾಡಿಸೋಣ. ಬನ್ನಿ ವೀಕ್ಷಕರೇ. ಆಹಾ, ಕಾಶಿ ಯಾತ್ರೆ, ಕಾಶಿ ಯಾತ್ರೆ. ಭಗವಂತನ ಕೃಪಾ ಕಟಾಕ್ಷದಲ್ಲಿ ಅಷ್ಟಕಾಳಭೈರವ ಅಂತ ಕರಿತೀವಿ. ಕಾಶಿನಲ್ಲಿರ್ತಕ್ಕಂಥ ಕಾಳಭೈರವ ಕಾಡಿನ ಮಧ್ಯಭಾಗದಲ್ಲಿದ್ದಾನೆ. ಸಂತೋಷ. ಕೌಡಿ ಮಾತ ದರ್ಶನ ಆದಮೇಲೆ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡೋಕ್ಕೆ ಮೊದಲು ಕಾಳಭೈರವನ ದರ್ಶಯಾಮಿ. ಅದಾದಮೇಲೆ ಕಾಶಿ ವಿಶ್ವನಾಥನ ದರ್ಶನ. ಇಲ್ಲೇನು ಅಂದರೆ ಮಹಂದಿ ದರ್ಶನವನ್ನು ಮಾಡೋಕ್ಕೆ ಮೊದಲು ಕಾಳಭೈರವ ದರ್ಶನ, ಅವನಿಗೆ ಮೊದಲು ವೀರಭದ್ರ ಸ್ವಾಮಿ ದರ್ಶನ. ಹೀಗೆ ವೀರಭದ್ರ, ಕಾಳಭೈರವ, ಮಹಾನಂದಿ, ವಿಶ್ವನಾಥ ಹೀಗೇ ದಮನ ಮಾಡಿದಾಗ ಪ್ರತಿಫಲ. ಇಲ್ಲಿ 64 ಘಾಟ್ಗಳಿದೆ. ಅಂದರೆ 64 ಷೋಡಶಿ ದೇವಿಗಳನ್ನು ವಿಶೇಷವಾಗಿ ಏನು ಛಿದ್ರ ಮಾಡಿದ ಸಾಕ್ಷಾತ್ ಚಕ್ರವನ್ನು ಹಾಕಿ ಸತ್ಯವತಿಯನ್ನು ಹೆಣವನ್ನು ಎತ್ಕೊಂಡು ಹೋಗ್ತಾ ಇದ್ದ ಪರಮೇಶ್ವರ. ಅವನು ಪ್ರೀತಿಸ್ತಕ್ಕಂಥ ಸತ್ಯವತಿ ಇನ್ಯಾರೋಲ್ಲ, ಪಾರ್ವತರಾಜ ಪುತ್ರಿ. ಆ ಪಾರ್ವತಿ ದೇವಿನೇ ಸತ್ಯವತಿ ಆಗಿರ್ತಾಳೆ ಮೊದಲಾಗಿ. ಆ ಸತ್ಯವತಿ ಏನು ಮಾಡ್ತಾಳೆ? ವಿಶೇಷವಾಗಿ ಹೆಣವನ್ನಾಗಿ ಅವಳು ಜನ್ಮೇಜಯನ ಅನುಗ್ರಹವನ್ನು ಪಡಿತಕ್ಕಂಥವಳಾಗಬೇಕು. ಜಯ ಸರ್ಪಯೋಗದಲ್ಲಿ ಆ ಹಾವುಗಳನ್ನೆಲ್ಲ ಒಳಭಾಗದಲ್ಲಿ ಕರೀತಾಳೆ. ಅದಕ್ಕೆ ರಾಹುತತ್ವ. ಅದಕ್ಕೆ ಜನ್ಮೇಜಯ ಸಮಯದಲ್ಲೂ ಅವಳೇ ಹಾವು, ಇನ್ಯಾರೂ ಅಲ್ಲ. ಹಾಗೆ ನಾವು ದಕ್ಷ ಬ್ರಹ್ಮ ಅಂತೀವಿ. ಅವನು ಕೂಡ ಹವಿಸ್ಸನ್ನು ಕೊಡದೇ ಇರೋದಕ್ಕೆ ಪರಮೇಶ್ವರನಿಗೆ ಇವಳೇ ತ್ಯಾಗ ತನ್ನ ದೇಹವನ್ನು ಅಗ್ನಿ ದಹನವನ್ನು ಮಾಡ್ಕೊಂಡ್ಬಿಡ್ತಾಳೆ. ಆಗ ಆ ಹೆಣವನ್ನು ಹೀಗೆ ಕೊಂತಾನೆ ಪರಮೇಶ್ವರ. ಈ ರಾಜ್ಯದಲ್ಲಿ ಇಂಥ ಒಂದು ಘೋರವಾಗಿ ನನ್ನ ಹೆಂಡತಿ ಮೃತ್ಯು ಆಯ್ತೆ, ಸರ್ವನಾಶ ಮಾಡುವಂಥ ಕಾಳಭೈರವನ ವಿಶೇಷವಾಗಿ ವೀರಭದ್ರ ಸ್ವಾಮಿನ ಜನನ ಕೊಟ್ಟು ಕಾಳಭೈರವನಿಗೆ ಹೇಳ್ತಾಳೆ ಎಲ್ಲ ರುಂಡಗಳನ್ನು ಚೆಂಡಾಡು ಅಂತ. ಹಾಗೆ ಅಂಥ ಕಾಲದಲ್ಲಿ ಈ ಹೆಣವನ್ನು ಎತ್ಕೊಂಡು ಇವನು ಭವ ಋಷಿ ನಮಃ ಅಂತ ಹೊರಟೋಗ್ತಾನೆ. ಏನು ಎಲ್ಲ ಬೆತ್ತಲೆಯಾಗಿ ಆ ವಿಶೇಷವಾಗಿ ಹೆಣವನ್ನು ಹೊತ್ಕೊಂಡು ಏನು ಅಲಮಾರಿಯಾಗಿ ಹರಿತಾ ಇರ್ತಾನೆ, ಆವಾಗಲೇ ಭವ ಋಷಿ ಅಂತ. ಈ ಭವ ಋಷಿ ಅಂತಕ್ಕಂಥದ್ದು ಎಷ್ಟೋ ಯುಗಗಳಿಗೆ ನೋಡದೇ ಇರತಕ್ಕಂಥ ಅವಕಾಶದಲ್ಲಿ ಮಹಾವಿಷ್ಣು ಹೇಳ್ತಾನೆ, ಈ ರೀತಿ ಪರಮೇಶ್ವರ ತ್ರಿಮೂರ್ತಿಗಳಲ್ಲಿ ಹೀಗೆ ಓಡಾಡ್ತಾ ಇದೆ, ಇವನಿಗೆ ಯಾವಾಗ ನಾವು ಬುದ್ಧಿ ಕಲಿಸೋದು ಕಷ್ಟವಾಗುತ್ತೆ, ಇವನು ಸರಿತಿದ್ದುಪಡಿಸಲೇಬೇಕು ಅಂತ ಹೇಳಿ ಆ ಹೆಣ ಛಿದ್ರವಾಗೋಗ್ಲಿ ಅಂತ 64 ಹೋಳುಗಳು ನೋಡ್ತಾನೆ. ಆಗ ಅವಳು ಸುದರ್ಶನ ಚಕ್ರ 64 ಪೀಠಗಳಾಗಿ ಬಿದ್ದೋಗಿದ್ದೆ 64 ಘಾಟ್ಗಳಾಗೋಯ್ತು. ಈ 64 ಘಾಟ್ನ ಏಕಕಾಲಕ್ಕೆ ಒಂದೇ ಕ್ಷೇತ್ರ ದರ್ಶನದಲ್ಲಿ ಕಾಶಿಯಲ್ಲಿ ನೋಡ್ಬೋದು. ಎಂಥ ದೃಶ್ಯ ಅಂತೀರಾ? ಬನ್ನಿ ಕಾಶಿ ಆ ಮೂಲೆಯಿಂದ ಈ ಮೂಲೆವರೆಗೂ ದರ್ಶನ ಮಾಡೋಣ. ಪರಮೇಶ್ವರಾಯ ಶಶಿಶೇಖರಾಯ ಗಂಗಾಧರಾಯ ನಮಃ. ಪರಮೇಶ್ವರಾಯ ಶಶಿಶೇಖರಾಯ ಗಂಗಾಧರಾಯ ನಮಃ. ಗುಣಸಾಂಭವಾಯ ಶಿವತಾಂಡವಾಯ ಶಿವಶಂಕರಾಯ ನಮಃ. ಗುಣಸಾಂಭವಾಯ ಶಿವತಾಂಡವಾಯ ಶಿವಶಂಕರಾಯ ನಮಃ. ಪರಮೇಶ್ವರಾಯ ಶಶಿಶೇಖರಾಯ ಗಂಗಾಧರಾಯ ನಮಃ. ಪರಮೇಶ್ವರಾಯ ಶಶಿಶೇಖರಾಯ ಗಂಗಾಧರಾಯ ನಮಃ. ಗುಣಸಾಂಭವಾಯ ಶಿವತಾಂಡವಾಯ ಶಿವಶಂಕರಾಯ ನಮಃ. ಗುಣಸಾಂಭವಾಯ ಶಿವತಾಂಡವಾಯ ಶಿವಶಂಕರಾಯ ನಮಃ. ಕನಕ ಸಮೇಶ ಕೈಲಾಸವಾಸ ವಿಶ್ವೇಶ್ವರಾಯ ನಮಃ. गौरी प्रियाय कालांतकाय ज्योतिर्मयाय नमः. गौरी प्रियाय कालांतकाय ज्योतिर्मयाय नमः. ओम नमः शिवाय, ओम नमः शिवाय, ओम नमः शिवाय नमः. ओम नमः शिवाय, ओम नमः शिवाय, ओम नमः शिवाय नमः. ओम नमः शिवाय, ओम नमः शिवाय, ओम नमः शिवाय नमः. परमे
परमेश्वराय शशिशेखराय गंगाधराय नमो परमेश्वराय शशिशेखराय गंगाधराय नमो गुणसाम्भवाय शिवताण्डवाय शिवशङ्कराय नमो गुणसाम्भवाय शिवाण्डवाय शिवशङ्कराय नमो ಬಂದ್ರ ದರ್ಶನ ಮಾಡಿ ಬಹಳ ಸಂತೋಷ. ಸೋಮವಾರ ಜ್ಞಾಪಿಸ್ತಾ ಇದ್ದೀನಿ, ಇನ್ನೇನು ಜನವರಿ 31ನೇ ತಾರೀಕು ಬಂದೇ ಬಿಡ್ತಪ್ಪ. ಭಗವಂತನ ಕೃಪಾ ಕಟಾಕ್ಷ ಶಿವರಾತ್ರಿ ಹತ್ರ ಬರ್ತಾ ಇದೆ. ಕಾಶಿ ಯಾತ್ರೆ ಬೇರೆ ಹಾಗೆ ಮುಗಿಸ್ತಾ ಬರೋಷ್ಟರಲ್ಲಿ ಶಿವರಾತ್ರಿ ಬಂದೇ ಬಿಡುತ್ತೆ. ಏನಂತೀರಾ? ಶಿವ ಕಾರ್ತಿಕ್ ಮಾಸದಲ್ಲಿ ಮರಳ ಸಿದ್ಧ ಅಂತ ಕರೆದ್ವಿ. ಅದಕ್ಕೆ ನಾವು ಆ ಒಂದು ಕುಪ್ಪೂರ ಈಶ ಮರಳ ಸಿದ್ದೇಶ್ವರನಿಗೆ ನೆನೆಸ್ಕೊಂಡ್ವಿ. ಕಾರ್ತಿಕ ಮಾಸದಲ್ಲಿ ಆ ಒಂದು ಪ್ರಯಾಣ ನೀವೆಲ್ಲ ಮಾಡಿದ್ರಿ, ಬಹಳ ಸಂತೋಷದಿಂದ. ಇವತ್ತು ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾ ಮಾಡ್ತಾ ಶಿವರಾತ್ರಿಗೆ, ಉತ್ತರಾಯಣ ಪುಣ್ಯಕ್ಕೆ, ಶನಿ ಜಯಂತಿಯಂದು, ಶ್ರವಣ ನಕ್ಷತ್ರಕ್ಕೆ, ಮಾಘ ಮಾಸದಲ್ಲಿ ಪ್ರದೋಷದಂದು ಛಾಯಾದೇವಿನ ಸೂರ್ಯನಿಗೊಪ್ಸೋ ಕೆಲಸ ಶನಿ ಮಹಾರಾಜನೇ ಮಾಡ್ತಾನೆ. ಮೊದಲನೇ 20ನೇ ತಾರೀಕು ಶನಿ ಜಯಂತಿಯಂದು ವಿಶೇಷವಾಗಿ ಶನಿ ಹೋಮ, ಕರ್ಮಗಂಟುಗಳನ್ನು ಕಟ್ಟಿಕೊಂಡು ರಸೀದಿಗಳನ್ನು ಪಡೆದವರಿಗೆ ಮಾತ್ರ ಕರ್ಮಗಂಟನ್ನು ಹಾಕಿ ಅವಕಾಶವನ್ನು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಇಲ್ಲೇ ನೈಸ್ ರೋಡ್ ಹತ್ರಪ್ಪ ಚಿಕ್ಕೋಲ್ರೆಟ್ಟಿ, ಅಲ್ಲಿ ಜಗನ್ಮಾತ ನಿಲಯ ಅಂತ ಒಂದು ಆಶ್ರಮ, ಅದೇ ಆಶ್ರಮದಲ್ಲಿ ನಾವು ನಿವಾಸವಾಗಿದ್ದೀವಿ. ಇಂಥ ಒಂದು ಸಮಯದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರತಿಯೊಬ್ಬರಿಗೂ ಅವಕಾಶ ಸರಿಯಾಗಿ ಜ್ಞಾಪಕ ಇಟ್ಕೊಂಡು ಕೇಳ್ಕೊಳ್ಳಿ. ಬೆಳಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೂ ಮಾತ್ರ ರಸೀದಿಗಳನ್ನು ಹಾಕುವ ಸಮಯ. ಶನಿವಾರ ಭಾನುವಾರ ಅಕಸ್ಮಾತ್ ರಜೆಗಳಾಗಿರುತ್ತೆ, ನಿಮ್ಮ ಕೆಲಸಗಳು ಇಲ್ದಿದ್ದಾಗ, ನೀವು ಬಂದಾಗ ಆಶ್ರಮದಲ್ಲಿ ನಾವು ಇಲ್ದಿದ್ದಾಗ ಅದಕ್ಕೂ ಅವಕಾಶ. ಛಾಯಾದೇವಿ ಕ್ಷೇತ್ರದಲ್ಲಿ ಕೊಮ್ಮಘಟ್ಟ ಅಂತ ತಾವರೆಕೆರೆಗೂ ಕೆಂಗೇರಿಗೂ ಮಧ್ಯಭಾಗದಲ್ಲಿರತಕ್ಕಂಥ ಕ್ಷೇತ್ರವೇ ಛಾಯಾದೇವಿ ಕ್ಷೇತ್ರ. ಇಲ್ಲಿ ಕೆರೆ ಗ್ರಾಮ, ಅಲ್ಲಿ ತಾವರೆಕೆರೆ ಹತ್ತಿರದಿಂದ ಹೋದಾಗ ಅಲ್ಲಿ ಶನಿವಾರ ಭಾನುವಾರದಲ್ಲಿ ನಿಮ್ಗೆ ರಸೀದಿಗಳು ಹಾಕ್ತಕ್ಕಂಥದ್ದು. ಎಲ್ಲರೂ ಬೇಗ ಬೇಗ ಕರ್ಮಗಂಟುಗಳನ್ನು ಕಟ್ಟಿ ಮಾಂಸಗಳನ್ನು ತ್ಯಜಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳಿ. ಜೀವನದಲ್ಲಿ ಈ ಕರ್ಮಗಂಟಲ್ಲಿ ಏಕವಾರದಲ್ಲಿ ಒಂದು ಸಲಿ ಮಾತ್ರ, 1880 ವರ್ಷಕ್ಕೊಂದೊಂದ್ಸಲಿ ಮಾತ್ರ ಕೊನೆಯ ಕರ್ಮಯಾಗ ಕಲಿಯುಗದಲ್ಲಿ, ಅದರಲ್ಲಿ ಧರ್ಮಯಾಗ ನಿಮ್ಮ ಈ ಸಂಸ್ಥೆಯ ಸುಯೋಗ. ಎಲ್ಲರೂ ಪಾಲ್ಗೊಳ್ತಕ್ಕಂಥದ್ದು. ಜಾತಿ ಮತ ಭೇದವೇ ಇಡೀ ಜಗತ್ತಲ್ಲಿರ್ತಕ್ಕಂಥ ಅಷ್ಟೂ ಜನ ಒಬ್ಬರಾದರೂ ನಿಮ್ಮ ಮನೆಯಿಂದ ಬಂದು ವಿಶೇಷವಾಗಿ ಗಂಟುಗಳನ್ನು ಹಾಕ್ತಕ್ಕಂಥ ಅವಕಾಶ ಕೂಡ ತೆಗೆದುಕೊಳ್ಳಬಹುದು. ಎಲ್ಲರೂ ಬರ್ತೀರಾ ಅಂತ ನಂಬ್ಕೊಂಡ ಭಗವಂತನ ಕೃಪಾಕ್ಷದಲ್ಲಿ ಪಾಲ್ಗೊಳ್ತಾ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಕಾಳುಬೇರನ್ನು ನಮಸ್ಕಾರ ಮಾಡ್ಕೊತಾ ನೀವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಸನ್ಮಂಗಳ ಅನಿಬಹುದು.